ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತ ವಿವಿಧ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದರೆ ಕೆಳಗೆ ಕಾವಲುಗಾರರೆಲ್ಲ ಗಲಾಟೆ ಜಾಸ್ತಿ ಆಗಿಬಿಟ್ಟಿದೆ. ತಿಂತೀವಿ ತೀವಿ ಕತ್ತರಿಸ್ತೀವಿ ಅಂತ. ಆಗ ಯಾಕೆ ಬಾಯಿಗೆ ಬಂದಾಗೆಲ್ಲ ಹೇಳ್ತಾ ಇದ್ದೀರಿ ನೀವು? ನನ್ನನ್ನು ಯಾಕೆ ಹೆದರಿಸ್ತಾ ಇದ್ದೀರಿ ನೀವು? ನಾನೇನು ಹೆದರೋಳಲ್ಲ. ನಾನೇ ಬೇಕಾದ್ರೆ ಸಾಯ್ತೀನಿ, ತಿನ್ಕೊಳ್ಳಿ, ಏನು ಪರವಾಗಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ ಅಂತ ಬಳ ಅಳ್ತಾ ಇದ್ಲು. ಈ ಗಲಾಟೆಯಿಂದ ಒಂದು ಮೂಲೆ ಒಳಗೆ ಮುದುರ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ತ್ರಿಜಟಿ ಅಂತಕ್ಕಂಥ ಮುದುಕಿ ದೊಣ್ಣೆ ಪೆಟ್ಟು ಬಿದ್ದವಳಾಗಿ ನಿದ್ದೆಯಿಂದೆದ್ದು ಗಲಾಟೆ ಮಾಡ್ತಿದ್ದವ್ರ ಮೇಲೆ ಗದರ್ಕೋತಾಳೆ. ಏಯ್ ಸೈಲೆನ್ಸ್, ಯಾಕೆ ಸುಮ್ಮನೆ ಬಡಬಡಿಸ್ತಿದ್ದೀರಿ ನೀವು? ತ್ರಿಜಟಿ ಮಲ್ಕೊಂಡೇ ಇದ್ದಾಳೆ, ಮುದುಕಿ ಅವಳು, ತುಂಬ ಹಣ್ಣು ಮುದುಕಿ. ಅದಕ್ಕಾಗಿ ರಾವಣ ಕೂಡ ಅದನ್ನು ಲೆಕ್ಕಕ್ಕಿಲ್ಲದೆ ಇರತಕ್ಕಂಥ ಕಾವಲುಗಾರ ಅವಳು. ಅದಕ್ಕಾಗಿ ಯಾರೂ ಅವಳನ್ನು ಹಚ್ಕೋತಾ ಇಲ್ಲ, ಅವಳನ್ನು ನೋಡ್ತಾನೂ ಇಲ್ಲ, ತಿರುಗಿ ನೋಡ್ತಾ ಇಲ್ಲ. ಯಾಕೆಂದರೆ ಮಲ್ಕೊಳ್ಳೋದೇ ಕಷ್ಟ. ಅವಳು ಮಲ್ಕೊಂಡ್ಮೇಲೆ ಹೇಳೋದು ಕಷ್ಟ, ಮಾತಾಡೋದು ಕಷ್ಟ. ಇಷ್ಟಾದರೂ ಕೂಡ ಸಿಕ್ಕಾಬಟ್ಟೆ ತಿಂತಾಳೆ ಅವಳು. ಆ ಮುದುಕಿ ಹಣ್ಣಾಗಿ ಮುದುಕಿ ಆಗಿದ್ದಾಳೆ. ಅವಳು ಸಾಯಲಾರರು ಬದುಕಲಾರಲು ಆಗಿದ್ದಾಳೆ. ಅವಳು ನಿದ್ದೆ ಭಂಗ ಆಯ್ತಂತೆ. ರಾವಣಾಸುರ ಬಂದಾಗ ನಿದ್ದೆ ಭಂಗ ಆಗಲೇ ಇಲ್ಲ, ಅಷ್ಟು ನಿದ್ದೆ ಅವಳಿಗೆ. ಆದರೆ ಇವು ಚಿಲಿಪಿಲಿಯವರು ಸಿಕ್ಕಾಬಟ್ಟೆ, ಈ ಚಿಲಿಪಿಲಿ ರಾಕ್ಷಸರ ಗಲಾಟೆ ಜಾಸ್ತಿ ಆಗಿಬಿಡ್ತು. ಅದಕ್ಕೆ ಇದ್ದಕ್ಕಿದ್ದಾಗೆ ನಿದ್ದೆಯಿಂದ ಎದ್ದು ಯಾಕರ ಗಲಾಟೆನ ನಿದ್ದೆ ಕೆಡಿಸ್ತೀರಿ ನೀವು? ಒಳ್ಳೆ ಬೆಳಗಿನ ಜಾವ ನಿದ್ರೆ ಬರ್ತಾಯಿದೆ, ಬೇರೆ ಕೆಲಸ ಇಲ್ಲ ನಿಮಗೆ, ಗದರ್ಕೋತಾಳೆ. ಮುದುಕಿ ಮಾತು ಕೇಳಿಬಿಟ್ಟು ಕಾವಲುಗಾರಲು ಹೆದರ್ಕೊಂಬಿಟ್ರು. ಯಾಕೆಂದರೆ ಅವಳು ಎದ್ದರೆ ಮಾತ್ರ ಮುಗಿದೋಯ್ತು ಇವ್ರ ಕೆಲಸ. ಅಷ್ಟು ದೊಡ್ಡ ರಾಕ್ಷಸಿ ಅವಳು. ಮೆಲ್ಲಗೆ ಗಲಾಟೆಯನ್ನು ನಿಲ್ಲಿಸ್ತಾರೆ. ವಾತಾವರಣ ನಿಶ್ಶಬ್ದವಾಯಿತು. ನಿಶ್ಶಬ್ದ ಅಂತ ಬಂದುಬಿಟ್ಲು. ಆಗ ಹನುಮಂತ ತ್ರಿಜಟಿಯನ್ನು ನೋಡ್ತಾನೆ. ಯಾರಪ್ಪ ಇವಳು? ರಾಕ್ಷಸರಲ್ಲೂ ಕೂಡ ಇಂಥವ್ರು ಇದ್ದಾರಾ? ಏನೇನೋ ನೋಡ್ತಾ ಇದ್ದೀನಲ್ಲ ವಿಚಿತ್ರ. ಈ ಲಂಕಾ ಪಟ್ಟಣದಲ್ಲಿ, ಈ ಲಂಕಾ ಸಾಮ್ರಾಜ್ಯದಲ್ಲಿ ಎಲ್ಲವೋ ರಾವಣ, ಎಂತೆಂಥವನ್ನ ಇಟ್ಕೊಂಡಿದೀಯ ನೀನು? ಅಬ್ಬಬ್ಬಬ್ಬ, ನಾನು ಬಂದು ಇಳಿದಾಗಿಂದ ನೋಡ್ತಾ ಇದ್ದೀನಿ ಕಣಯ್ಯ ಅಂತ ಒಂದು ಸತಿ ನೋಡ್ತಾನೆ, ಏನಾಗತ್ತಿದು ಅಂತ. ಆಗ ತ್ರಿಜಟಿ ಅಲ್ಲಿಂದಲೇ ಕೂಕ್ಕೋತಿದ್ದಾಳೆ, ಹೇಳ್ತಿದ್ದಾಳೆ, ಏಯ್ ಚಿಲಿಪಿಲಿಯಾಗಿ ಆಡ್ತಾ ಇರೋರೆ ಕೇಳ್ರೆ, ನಾವು ನಮ್ಮ ರಾಜ್ಯವು ನಾಶ ಆಗ್ತಾ ಇರೋ ಹಾಗೆ ನನಗೊಂದು ಕನಸು ಬಿತ್ತು ಈಗ ತಾನೇ. ನನ್ನ ಕನಸು ಯಾವತ್ತೂ ಸುಳ್ಳಾಗಲ್ಲ ಅಂತವಳು ತನಗೆ ಬಿದ್ದ ಕನಸನ್ನು ವಿವರಿಸ್ತಾ ಇದ್ದಾಳೆ. ನನಗೆ ಕನಸು ಬಿತ್ತು ಈಗ ತಾನೇ, ಬೆಳಗಿನ ಜಾವ, ಕನಸು ಸುಳ್ಳಾಗಲ್ಲ, ನನಗೆ ಬಂದಿರತಕ್ಕಂಥ ಕನಸು ಸುಳ್ಳಾಗಲ್ಲ. ಯಾಕ್ರೆ ಒದರ್ಕೋತೀರಿ ನೀವೆಲ್ಲ? ಯಾಕ್ರೆ ಆ ಅಮ್ಮನಿಗೆ ಗಲಾಟೆ ಮಾಡಿ ಅಳಿಸ್ತಾ ಇದ್ದೀರಿ? ನನಗೊಂದು ಕನಸು ಬಂತು ಕೇಳ್ರೆ, ರಾಮನ ದೂತನಂತೆ ಒಬ್ಬ ವಾನರನು ನಮ್ಮ ಊರೊಳಗೆ ಬರ್ತಾ ಇದ್ದಾನೆ, ಬಂದುಬಿಟ್ಟಿದ್ದಾನೆ ಅಂತ ಒಂದು ಕನಸು. ಅವನು ನಮ್ಮಲ್ಲಿ ಅನೇಕ ಮಂದಿನ ಸಾಯಿಸಿಬಿಟ್ಟಿದ್ದಾನೆ, ನಿಮ್ಮನ್ನೆಲ್ಲ ಹಿಸ್ಕೆ ಹಾಕಿಬಿಟ್ಟಿದ್ದಾನೆ. ಅಟ್ಟಕ್ಕೆ ಸಾಲದು ಅಂತ ನಮ್ಮೂರಿಗೆ ಬೆಂಕಿ ಇಟ್ಟುಬಿಟ್ಟಿದ್ದಾನೆ, ಸುಟ್ಟು ಹಾಕಿಬಿಟ್ಟಿದ್ದಾನೆ. ನಾನು ಆವತ್ತೇ ಹೇಳಿದೆ, ಮೇಣದ ಮನೆಗಳು ಕಟ್ಕೋಬೇಡ್ರೋ ಅಂತ. ಈಗ ಎಲ್ಲ ಹೋಯಿತು, ಎಲ್ಲ ಗೋಯಿಂದ. ಮೇಣದ ಮನೆಗಳಿಗೆ ಬಂಗಾರು ರೇಖೆಗಳನ್ನು ಹಾಕಿದ್ದಾರೆ. ಅಯ್ಯೋ, ಎಲ್ಲ ಹೋಗುತ್ತೆ, ಕರಗಿ ಹೋಗಿಬಿಡುತ್ತೆ. ಆ ಶಾಖಕ್ಕೆ ಬಂಗಾರನೂ ಕರಗಿ ಹೋಗ್ಬಿಡುತ್ತೆ. ಮನೆಗಳು ಹೋಗೋದಿರಲಿ, ಅಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ಹೊರಟೋಗ್ತಾರೆ. ಅವ್ರಿಗೆ ಎಚ್ಚರವಾಗಿರಲಿಲ್ಲ ಬಿಡು, ಎಲ್ಲ ಕುಡಿದು ಮಲಗಿರ್ತಾರೆ. ಅನೇಕ ಸೌಧಗಳೆಲ್ಲ ದೊಡ್ಡ ದೊಡ್ಡ ಅಂತಸ್ತುಗಳು ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಭವನಗಳು. ಹಾರು ಹೋಗ್ತಾ ಇರ್ತಕ್ಕಂಥ
ಹಕ್ಕಿಗಳನ್ನು ರಾಕ್ಷಸರನ್ನು ತಿಂತಕ್ಕಂಥವ್ರು, ಅದಕ್ಕೆ ದೊಡ್ಡ ಸೌದಗಳು ಅವೆಲ್ಲ ಹೋಗುತ್ತೆ, ಬೂದಿ ಆಗಿಬಿಡುತ್ತೆ ಅವೆಲ್ಲ. ಇದೆಂಥ ಕನಸು ನಾನು ಕಂಡಿದ್ದೀನಿ. ತುಂಬ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ ಹನುಮಂತ. ಮುಂದೆ ನೋಡೋಣ ಏನಾಗತ್ತೆ. ಜೈ ಗುರುದತ್ತ.